ಹಾಯ್ ಫ್ರೆಂಡ್ಸ್, ಆಟೋ ರಿಪೋರ್ಟ್ರಿಗೆ ಸ್ವಾಗತ. ನಾನು ನಿಮ್ಮ PR. ನಾನಿವತ್ತು ಮತ್ತೆ ಕ್ವಾಲಿಟಿ ಕಾರ್ ಝೋನ್ಗೆ ಬಂದಿದ್ದೀನಿ. ಯಾವಾಗಲೂ ಬಡ್ಜೆಟ್ ಫ್ರೆಂಡ್ಲಿ ಕಾರ್ಗಳು ಬೇಕು ಅಂತಂದಾಗೆಲ್ಲ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಯಾಕಂದರೆ ಜನ ಕೇಳ್ತಾ ಇರ್ತಾರೆ, ಸರ್ ತೀರಾ ದಪ್ಪ ಬಡ್ಜೆಟಲ್ಲಿ ಬೇಡ, ಒಂದು ಸ್ವಲ್ಪ ಸಣ್ಣ ಬಡ್ಜೆಟಲ್ಲಿ ಗಾಡಿಗಳನ್ನ ತೋರಿಸಿ ಅಂತ. ಇವತ್ತು ಒಳ್ಳೆ ಬಡ್ಜೆಟಲ್ಲಿ ಒಂದಿಷ್ಟು ಗಾಡಿಗಳನ್ನ ತಂದಿದ್ದಾರೆ. ಹಾಗೆಯೇ ಲೊಕೇಶನ್ ಕೂಡ ಚೇಂಜ್ ಆಗಿದೆ ಇವ್ರದ್ದು. ಎಲ್ಲದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಶೋರೂಮ್ ಅರ್ಬಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಭಾಳ ಟೈಮ್ ಆಗೋಯ್ತು ಮೀಟ್ ಮಾಡಿ. ಹೌದು ಸರ್. ಎಸ್ ಸರ್, ಲೊಕೇಶನ್ ಚೇಂಜ್ ಮಾಡಿದ್ದೀರಾ, ಹೊಸ ಲೊಕೇಶನ್. ಸೊ ಎಲ್ಲಿ ಬರುತ್ತೆ ಸರ್? ಫಸ್ಟ್ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ಬೋರ್ಡ್ ನೋಡ್ಕೊಳ್ಬೇಕು, ಬೋರ್ಡ್ ನೋಡ್ಕೊಳ್ಳಿ. ವಿಶ್ವೇಶ್ವರಿ ರೇವಟ್ ಕಾಲೋನಿ, ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಮಠ ದೇವಸ್ಥಾನ ಪಕ್ಕದಲ್ಲಿನೇ ಇರೋದು, ದೇವನ ಚಿಕ್ಕಹಳ್ಳಿ. ದೇವರ ಚಿಕ್ಕಹಳ್ಳಿ. ಓಕೆ ಸರಿ ಸರ್, ಈ ಸರ್ತಿ ಎಷ್ಟು ಕಾರ್ ಇಟ್ಟಿದ್ದೀರಾ, ಏನ್ ಕತೆ? ಮಿನಿಮಮ್ 140 ಇಂದ 50 ಇದೆ ಸರ್. 50 ಕಾರ್ಸ್ ಇದೆ. ಏನ್ ಆಫರ್ಸ್ ಸರ್? ಇವತ್ತೇನಾದ್ರು ಆಫರ್? ಆಫರ್ಸ್ ವಿಡಿಯೋ ಎಂಡ್ ನಲ್ಲಿ ಹೇಳ್ತೀನಿ. ಎಂಡ್ ಅಲ್ಲಿ ಆಫರ್ಸ್ ಹೇಳ್ತೀರಾ? ಓಕೆ, ಹಂಗಾದ್ರೆ ಕೊನೆ ತನಕ ವಿಡಿಯೋ ನೋಡ್ಬೇಕು ಎಲ್ಲರೂ. ಓಕೆ ಸರ್, ನೀವು ಲೊಕೇಶನ್ ಹೇಳಿದಿರಾ, ಬಟ್ ನಾನು ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಏನ್ ಬಡ್ಜೆಟ್ ಇಂದ ಕಾರ್ ಸ್ಟಾರ್ಟ್ ಆಗುತ್ತೆ ಇವತ್ತು? ಸರ್ ನಮ್ಮ ಹತ್ರ 1.5, 1.30, 1.20 ಸ್ಟಾರ್ಟ್ ಆಗುತ್ತೆ. 5.5, 5 ಲಕ್ಷಗೆ ಮುಗಿಸುತ್ತೆ. 5 ಲಕ್ಷದ ಒಳಗೇನೆ ಎಲ್ಲಾ ಗಾಡಿಗಳು ಇದೆ ಇವತ್ತು. ಓಕೆ ಸರ್. ಎಸ್, ಫಸ್ಟ್ ಗೆ ಒಂದು ಡ್ಯಾಟ್ಸನ್ ರೆಡಿ ಗೋ ಇದೆ, ಇದ್ರ ಬಗ್ಗೆ ಹೇಳಿ. ಸಿಂಗಲ್ ಓನರ್ 17 ಮಾಡೆಲ್, 50,000 ರೆಕಾರ್ಡೆಡ್ ಓಡಿದೆ. ಪೆಟ್ರೋಲ್ ಇಂಜಿನ್, ಏರ್ ಬ್ಯಾಗ್ ಬರುತ್ತೆ ಗಾಡಿನಲ್ಲಿ. ಎಸ್, ಗಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟಾಗಿದೆ, ವೈಟ್ ಕಲರ್ ಅಲ್ಲಿ. ಎಸ್, ಡ್ಯಾಟ್ಸನ್ ರೆಡಿ ಗೋ ವಿತ್ ಸಿಂಗಲ್ ಏರ್ ಬ್ಯಾಗ್ ಜೊತೆನಲ್ಲಿ ಬರ್ತಾ ಇರುವಂತಹ ಗಾಡಿ ತುಂಬಾ ನೀಟ್ ಇದೆ. ಎಲ್ಲೂ ಡೆಂಟು ಸ್ಕ್ರಾಚು ಏನು ಕೂಡ ಇಲ್ಲ. ಒಂದ್ಸರ್ತಿ ಇಂಟೀರಿಯರ್ ನೋಡೋಣ. ಓಕೆ, ಇಂಟೀರಿಯರ್ ಲಾಕ್ ಆಗಿದೆ. ಹಾಗೆ ಹೇಳ್ಬಿಡ್ತೀನಿ, ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ. ಸಿಂಗಲ್ ಏರ್ ಬ್ಯಾಗ್ ಜೊತೆನಲ್ಲಿ ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್, ಸಾರಿ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ABS ಇದೆ ಗಾಡಿ. ಓಕೆ, ವಿತ್ ABS ಗಾಡಿ ಇದು. ನೋಡ್ತಾ ಇರ್ಬೋದು, ಗಾಡಿ ತುಂಬಾ ನೀಟ್ ಇದೆ. ಟೈರ್ ಕಂಡೀಷನ್ ಫ್ರಂಟ್ ಅಂತೂ ಬ್ರ್ಯಾಂಡ್ ನ್ಯೂ ಇದೆ, ಬ್ಯಾಕ್ ಮ್ಯಾನೇಜಬಲ್ ಟೈರ್ಸ್ ಇದೆ ಇದರಲ್ಲಿ. ಓಕೆ, ಬನ್ನಿ ಒಂದು ಜಬರ್ದಸ್ತ್ ಪ್ರೈಸಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ಬೋಣ ಸರ್. ಈ ಗಾಡಿ ಸರ್ ನಿಮ್ಮ ವೀಕ್ಷಕರಿಗೆ 17 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಬರೀ 2,35,000. 2.35. ಲೋನ್ ಏನಾದ್ರು ಮಾಡ್ತೀರಾ ಸರ್? 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ ಸರ್. ಅಂದ್ರೆ ಎಲ್ಲ ಕರೆಕ್ಟ್ ಆಗಿತ್ತು ರೆಕಾರ್ಡ್ಸ್ ಅಂತಂದ್ರೆ ದುಡ್ಡು ಕೊಡೋದೇ ಬೇಡ. ಹೌದು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ಗಾಡಿ ಇದೆ, ಕ್ವಾಂಟೋ 8 ಸೀಟರ್, C6 ಸೆಕೆಂಡ್ ಓನರ್. ಸೈಡ್ ಮಿರರ್ ಕಂಟ್ರೋಲ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಬ್ಯಾಕ್ ಡಿಫಾಗರ್, ವೈಫರ್ ಅಂಡ್ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ 4ಕ್ಕೆ. ಅಂಡ್ ನಿಮ್ಗೆ ಗಾಡಿನಲ್ಲಿ ABS ಕೂಡ ಇದೆ. ಗಾಡಿನಲ್ಲೇ 7 ಸೀಟರ್ ಗಾಡಿ, ಡೀಸೆಲ್ ನಲ್ಲಿ ನಿಮ್ಗೆ ಮೈಲೇಜ್ 18 to 20 ಕಣ್ಮುಚ್ಕೊಂಡು ಸಿಗುತ್ತೆ ಸರ್. ಓಕೆ, ಗಾಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿದೆ. ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ತಾ ಇದ್ದೀರಾ ನೀವು. ಎಸ್, ಸೀಟ್ಸು ಅಷ್ಟೇ, ಆಲ್ಮೋಸ್ಟ್ ಲೆದರ್ ಸೀಟ್ ಕವರ್ಸ್ ಇದೆ ಇದರಲ್ಲಿ, ನೋಡ್ಬೋದು. ತುಂಬ ನೀಟಾಗಿದೆ ಗಾಡಿ. ಇಂಟೀರಿಯರು ಕೂಡ ಎಲ್ಲೂ ವೇರಿಯಂಟರ್ ಆಗಿಲ್ಲ. ಬನ್ನಿ ಒಂದು ಬೆಸ್ಟ್ ಜಬರ್ದಸ್ತ್ ಡೀಲಿಂಗ್ ಪ್ರೈಸ್ ಕೇಳ್ಬಿಡೋಣ ಈ ಗಾಡಿಗೆ. ಸರ್, ಈ ಗಾಡಿ ಒಂದು ಒಳ್ಳೆ ಪ್ರೈಸಿಂಗ್ ಅಂದ್ರೆ ಎಷ್ಟು ಸರ್? ನಿಮ್ಮ ವೀಕ್ಷಕರಿಗೆ ಬರೀ 3,20,000ಗೆ ಮುಗಿಸ್ಕೊಡ್ತೀನಿ ಸರ್. 3.20ಕ್ಕೆ? ಹೌದು ಸರ್. ಎಸ್, ಈಗ ಬಹಳ ಬಜಾರಲ್ಲಿ ಬೇಡಿಕೆ ಇರೋ ಗಾಡಿ ಹತ್ರ ಬಂದ್ವಿ. ರೆನಾಲ್ಟ್ ಡಸ್ಟರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2014 ಮಾಡೆಲ್, ಸೆಕೆಂಡ್ ಓನರ್, 85 PS, ಡ್ಯುಯಲ್ ಏರ್ ಬ್ಯಾಗ್, 4 ಡೋರ್, ಪವರ್ ವಿಂಡೋ, ಸ್ಕ್ರೀನ್ ಟಚ್ LGದು ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಆಫ್ಟರ್ ಮಾರ್ಕೆಟ್ ಲೆದರ್, ಬ್ರೌನ್ ಕಲರ್ ಸೀಟ್ ಕವರ್, ಸ್ಟ್ಯಾನ್ಲಿದು ಕಸ್ಟಮರ್ ಹಾಕಿದ್ದಾರೆ. ಬ್ಯಾಕ್ ಡಿಫಾಗರ್ ಇದೆ, ವೈಫರ್ ಇದೆ, ಫ್ರಂಟ್ ಫಾಗ್ ಲ್ಯಾಂಪ್ ಇದೆ, ABS ಇದೆ ಸರ್. ಒಂದ್ಸರ್ತಿ ಇಂಟೀರಿಯರ್ ನೋಡ್ಬಿಡ್ಬೋದು. ಏರ್ ಬ್ಯಾಗ್, ABS. ಇಂಟೀರಿಯರ್ ತುಂಬಾ ನೀಟಾಗಿದೆ. ಸೀಟ್ ಕವರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ ಇದರಲ್ಲಿ. ಎಸ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಇದರಲ್ಲಿ. ತುಂಬಾ ನೀಟಾಗಿದೆ ಗಾಡಿ ಇಂಟೀರಿಯರ್ ಕೂಡ. ಬನ್ನಿ ಈ ಗಾಡಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳೋಣ ಸರ್. ಈ ಗಾಡಿ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಎಷ್ಟಕ್ಕಾಗುತ್ತೆ ಸರ್? 4,30,000ಗೆ 14 ಮಾಡೆಲ್ ಕರ್ನಾಟಕ ಡೆಕ್ಸ್ಟರ್ ತಗೊಂಡೋಗಿ, 85 PS, ಏರ್ ಬ್ಯಾಗ್ ಇರೋದು ಗಾಡಿ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಮಾರುತಿ ಗಾಡಿ, ಹೇಳಿ ಸರ್. ಸರ್ 2012 ಮಾಡೆಲ್ VDI, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗುತ್ತೆ. ಡೀಸೆಲ್ ಗಾಡಿ, 20 ಮೇಲೆ ಮೈಲೇಜ್ ಸಿಗುತ್ತೆ. ಒಂದು ಶಿಫ್ಟ್ ಡಿಸೈರ್ ಹುಡ್ತಾ ಇರ್ತಾರೆ ಅವ್ರಿಗೆ SX4 ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ, ಇನ್ನೂ ಜಾಸ್ತಿ ಬೂಟ್ ಸ್ಪೇಸ್ ಸಿಗುತ್ತೆ, ಇನ್ನೂ ಒಳ್ಳೆ ಮೈಲೇಜ್ ಸಿಗುತ್ತೆ, ಇನ್ನೂ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. SX4 ಗಾಡಿ ನೋಡ್ತಾ ಇದ್ದೀರಾ, ಡೀಸೆಲ್ ಅಲ್ಲಿ ತುಂಬಾ ನೀಟಾಗಿದೆ. ಓಕೆ, ಇಂಟೀರಿಯರ್ ನಾನೇ ಹೇಳ್ಬಿಡ್ತೀನಿ, ಡೋರ್ ಓಪನ್ ಆಗಿಲ್ಲ. ಪವರ್ ಸ್ಟೀರಿಂಗು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC ಎಲ್ಲಾನು ಬರುತ್ತೆ. ಪವರ್ ವಿಂಡೋ, ಬ್ಯಾಕ್ 4 ಪವರ್ ವಿಂಡೋಸ್ ಬರುತ್ತೆ. VDI ಸರ್. VDI ಅಂದ್ರೆ ಮಿಡ್ ವೇರಿಯಂಟ್ ಡೀಸೆಲ್ ಬರುತ್ತೆ ಈ ಗಾಡಿ. ಎಸ್, ಓಕೆ, ಈ ಗಾಡಿಗೆ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳ್ಬೋಣ. 275 ಫೈನಲ್ ಸರ್. ಹೇಳಿ ಸರ್. 275 ಫೈನಲ್. ಹೌದು. ಏನೋ ಲೋನ್ ಏನಾದ್ರು ಆಗುತ್ತೆ ಇದು? ಹೌದು ಸರ್, ಲೋನ್ ಕೂಡ ಆಗುತ್ತೆ ನಿಮ್ಗೆ, ಲೋನ್ಗೆ ಹೋಗ್ತದೆ. ಇನ್ನೊಂದು SX4 ಇದೆ ಸರ್, ಇದ್ರ ಬಗ್ಗೆ. ಡೀಸೆಲ್ ಗಾಡಿ, 2012 ಮಾಡೆಲ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗುತ್ತೆ. ಸೈಡ್ ಮಿರರ್ ಕಂಟ್ರೋಲ್ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ರಿವರ್ಸ್ ಡಿಫಾಗರ್ ಸಿಗುತ್ತೆ ಗಾಡಿನಲ್ಲಿ. ಡೀಸೆಲ್ ಇಂಜಿನ್ 12 ಮಾಡೆಲ್, ಬರೀ 275ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 2012 ಮಾಡೆಲ್ SX4 ಸರ್.
ಜಸ್ಟ್ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ನೀಟಾಗಿದೆ, ಸೀಟ್ ಕವರ್ ಲೈಟ್ ಆಗಿ ವೇರ್ ಇಂಟೀರಿಯರ್ ಇದೆ. ಅದರ್ವೈಸ್ ಮಿಕ್ಕಿದೆಲ್ಲ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ. ಬಾಡಿ ಲೈನಲ್ಲಂತೂ ಎಲ್ಲೂ ಡೆಂಟು ಸ್ಕ್ರಾಚು ಇಲ್ಲ. ಆಲ್ರೆಡಿ ಪ್ರೈಸಿಂಗ್ ಹೇಳಿದ್ದಾರೆ, ಬನ್ನಿ ಇನ್ನೊಂದ್ಸರ್ತಿ ಕೇಳ್ಬೇಡ ಸರ್. ಇನ್ನೊಂದು ಒಳ್ಳೆ ಪ್ರೈಸಿಂಗ್ ಅಂದ್ರೆ ನಮ್ಮ ವ್ಯೂವರ್ಸ್ಗೆ 270ಗೆ ಸರ್, 5 ಬೇಡ 270 ಫೈನಲ್. ಹೌದು ಸರ್. ಎಸ್, ನೆಕ್ಸ್ಟ್ ಹೋಂಡಾ ಸಿಟಿ ನ್ಯೂ ಶೇಪ್ ಅಲ್ಲಿ ಇದೆ ಗಾಡಿ. ಸರ್ ಹೇಳಿ ಸರ್ ಈ ಗಾಡಿ ಸರ್ 14 ಮಾಡೆಲ್, ಸೆಕೆಂಡ್ ಓನರ್, VMT ಪೆಟ್ರೋಲ್ ಇಂಜಿನ್, ಕ್ರೂಸ್ ಕಂಟ್ರೋಲ್, 4 ಡೋರ್ ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ABS, ರೇರ್ AC, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಸ್ಕ್ರೀನ್ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಪ್ರತಿ ಒಂದು ಇದೆ ಸರ್. ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್, 2014 ಮಾಡೆಲ್ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು ನೀವು, ಇಂಟೀರಿಯರ್ ಕೂಡ ತುಂಬಾ ಲಕ್ಸುರಿಯಸ್ ಆಗಿ ಫೀಲ್ ಆಗ್ತಾ ಇದೆ. ಲೆದರ್ ಸೀಟ್ ಕವರ್ಸ್ ಕಂಪ್ನಿಯಿಂದ ಬಂದಿದೆ, ಆಸ್ ಇಟ್ ಈಸ್ ಮೇಂಟೈನ್ ಆಗಿದೆ. ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ. ಎಷ್ಟಕ್ಕಾಗತ್ತೆ ಅಂತ ಕೇಳ್ಬೋಣ ಸರ್? ನಿಮ್ ವೀಕ್ಷಕರಿಗೆ ಬರೀ 5 ಲಕ್ಷಕ್ಕೆ ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಮುಗಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಸರ್ ಇದು 14 ಮಾಡೆಲ್, 5 ಲಕ್ಷಕ್ಕೆ. ಹೌದು ಸರ್. ಓಕೆ, ಹೋಂಡಾ ಸಿಟಿ ನೋಡಿದ್ರಿ, ಒಂದು ಹೋಂಡಾ ಸಿವಿಕ್ ಇದೆ ಸರ್, ಹೇಳಿದ್ರು ಸರ್ 2010 ಮಾಡೆಲ್, ಸೆಕೆಂಡ್ ಓನರ್, V ವರ್ಷನ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗುತ್ತೆ, ಡಿಫಾಗರ್ ಇದೆ ಗಾಡಿನಲ್ಲಿ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಆಟೋ ಕ್ಲೋಸರ್ ಮಿರರ್ ಇದೆ, ABS ಇದೆ, ಫ್ರಂಟ್ ಫಾಗ್ ಲ್ಯಾಂಪ್ ಇದೆ, ಅಲೋ ವೀಲ್ಸ್ ಇದೆ, ಸೈಡ್ ಮಿರರ್ ಕಂಟ್ರೋಲ್, ಪ್ರತಿ ಒಂದು ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ. ಸಿವಿಕ್ ಅಂದ್ರೆ ಸಿವಿಕ್ ಬಗ್ಗೆ ಎಲ್ಲರಿಗೆ ಗೊತ್ತಿರತ್ತೆ, ಯಾಕಂದ್ರೆ ಯೂತ್ ಫೇವ್ರೇಟ್ ಗಾಡಿ ಇದು. ಎಸ್, ಗಾಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಕವರ್ಸ್ ಕೂಡ ಇದೆ ಇದರಲ್ಲಿ, ನೋಡ್ತಾ ಇದ್ದೀರಾ. ಎಸ್, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಹೋಂಡಾ ಸಿವಿಕ್ ನ ಲವ್ ಮಾಡೋ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ಸರ್. ಹೇಳಿ ಸರ್ ನಿಮ್ ವೀಕ್ಷಕರಿಗೆ 10 ಮಾಡೆಲ್ ಬರೀ 3,05,000ಗೆ ಮುಗಿಸ್ಕೊಡ್ತೀನಿ ಸರ್. 3,05,000? ಹೌದು ಸರ್. 2010 ಅಲ್ವಾ? ಹೌದು ಸರ್, ಸಿವಿಕ್ ಸರ್. ಓಕೆ, ಅವಾಗಲೇ ಒಂದು ಡ್ಯಾಟ್ಸನ್ ರೆಡಿಗೋ ನೋಡಿದ್ವಿ, ಈಗ ಇನ್ನೊಂದು ಡ್ಯಾಟ್ಸನ್ 7 ಸೀಟರ್ ಇದೆ. ಹೇಳಿ ಸರ್ ಇದು ಸರ್ 2015 ಮಾಡೆಲ್, ಸೆಕೆಂಡ್ ಓನರ್, ಗೋಟಿ ಪ್ಲಸ್, ಇದು 7 ಸೀಟರ್ ಗಾಡಿ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಸಿಗತ್ತೆ ಗಾಡಿನಲ್ಲಿ, AC ಸಿಗತ್ತೆ, ಫ್ರಂಟ್ ಫಾಗ್ ಲ್ಯಾಂಪ್ ಅಂಡ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಂದ್ರೆ 7 ಸೀಟರ್ ನಲ್ಲಿ ನೀವು ಡ್ಯಾಟ್ಸನ್ಗೆ ಹೋಗ್ಬೇಕು, ಯಾಕಂದ್ರೆ ಬೇರೆ ಗಾಡಿಯಿಂದ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿಗೆ ಸಿಗತ್ತೆ ನಿಮ್ಗೆ ಪ್ರೈಸಿಂಗ್ ನಲ್ಲಿ. ತುಂಬಾ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. 15 ಮಾಡೆಲ್, ನೀವು ಲೋನ್ಗೆ ಹೋಗ್ದಂದ್ರೆ ಪೂರ್ತಿ ಲೋನ್ ಆಗ್ಬಿಡತ್ತೆ. ಬರೀ ನಿಮ್ ವೀಕ್ಷಕರಿಗೆ 285ಗೆ 7 ಸೀಟರ್. 285ಗೆ 7 ಸೀಟರ್ ಕೊಟ್ಟು. ಹೌದು ಸರ್. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಮೈಲೇಜ್ ಚೆನ್ನಾಗಿ ಸಿಗುತ್ತೆ ಸರ್, 20 ಖಂಡಿತ ಸಿಗುತ್ತೆ. ಓಕೆ, ಬಜಾರ್ ಅಲ್ಲಿ ಈಗ ಡಿಮ್ಯಾಂಡ್ ಇರೋ ಗಾಡಿ ಸ್ವಿಫ್ಟ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2015 ಮಾಡೆಲ್, ಸಿಂಗಲ್ ಓನರ್, 58,000 ಓಡಿದೆ, 58,000 ಹ್ಯಾಸ್ ಬಿನ್ ಡ್ರಿವನ್ ರೆಕಾರ್ಡೆಡ್. ಆರ್ಮಿ ಅವರು ಯೂಸ್ ಮಾಡಿದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ ಅವರು ಯೂಸ್ ಮಾಡಿದ್ದಾರೆ ಗಾಡಿ. ರಿವರ್ಸ್ ಕ್ಯಾಮ್ರಾ ಇದೆ ಅಂಡ್ ಆಟೋ ಕ್ಲೋಸರ್ ಮಿರರ್ ಇದೆ, 4 ಡೋರ್ ಪವರ್ ವಿಂಡೋ, ಸೈಡ್ ಮಿರರ್ ಕಂಟ್ರೋಲ್, ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಟಚ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್. ಓಕೆ, ಗಾಡಿ ತುಂಬಾ ನೀಟಾಗಿದೆ, ನೋಡಿದ್ರೆ ನೀವು ಇಂಟೀರಿಯರ್ ಕೂಡ ಸಖತ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಅಫಿಷಿಯಲ್ ಆಗಿದೆ. ಓಕೆ, ಈ ಗಾಡಿಗೆ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಎಷ್ಟು ಸರ್? ನಿಮ್ ವೀಕ್ಷಕರಿಗೆ 4,85,000ಗೆ ಮಾಡಿಸ್ಕೊಡ್ತೀನಿ ಸರ್. 15 ಸಿಂಗಲ್ ಓನರ್, 4,80,000. ಹೌದು ಸರ್. ಎಸ್, ನೆಕ್ಸ್ಟ್ ಇನ್ನೊಂದು ಹೋಂಡಾ ಗಾಡಿ ಇದೆ ಸರ್, ಹೇಳಿ ಇದ್ರ ಬಗ್ಗೆ. ಸರ್ ಹೋಂಡಾ ಅಮೇಜ್ 2016 ಮಾಡೆಲ್, ಸೆಕೆಂಡ್ ಓನರ್. ಪ್ಲಸ್ ಪಾಯಿಂಟ್ ಏನಂದ್ರೆ ಡೀಸೆಲ್ ಗಾಡಿ, 20 ಮೇಲೆ ಮೈಲೇಜ್ ಸಿಗುತ್ತೆ ಅಮೇಜ್ ನಲ್ಲಿ, ಡೀಸೆಲ್ ಗಾಡಿನಲ್ಲಿ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಟಚ್ ಸಿಸ್ಟಮ್ ಹಾಕಿದ್ದಾರೆ. ಅಂಡ್ ಸೀಟ್ ಕವರ್ ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು ಸರ್, ಹೊಸ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಹಾಕಿದ್ದಾರೆ ಹೊಸದು, ಸ್ಟ್ಯಾಂಡ್ಲಿದು. 4 ಡೋರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಗಾಡಿನಲ್ಲಿ ಸರ್. ಗಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಕಂಡೀಷನ್ ಇದೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ, ಎಲ್ಲೂ ಗಾಡಿನಲ್ಲಿ ಬಾಡಿ ಲೈನ್ ಡೆಂಟು ಸ್ಕ್ರಾಚು ಏನು ಕೂಡ ಇಲ್ಲ. ಬ್ಯಾಕ್ ಪ್ರೊಫೈಲ್ ತೋರಿಸ್ತಾ ಇದೀನಿ, ಬ್ಯಾಕ್ ಡಿಕ್ಕಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ. ಡೀಸೆಲ್ ವೇರಿಯಂಟ್ ಗಾಡಿ ಇದು. ಬನ್ನಿ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ 2016 ಮಾಡೆಲ್ ಸರ್. ನೀವು ಡೈರೆಕ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಕೋಟಿಂಗ್ ಏನು ಹೇಳಲ್ಲ, ನೀವು ಶಾಕ್ ಆಗ್ಬೇಕು. 16 ಮಾಡೆಲ್ ಬರೀ 395 ಫೈನಲ್ ರೇಟ್ ಸರ್. ಫೈನಲ್ ಪ್ರೈಸ್ 16 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಎಸ್, ನೆಕ್ಸ್ಟ್ ಇನ್ನೊಂದು ಲಕ್ಸುರಿಯಸ್ ಸೆಡಾನ್ ಶೆವರ್ಲೆ ಕ್ರೂಸ್, ಹೇಳಿ ಸರ್ ಇದು. ಸರ್ 2011 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್, LTZ ಟಾಪ್ ಅಂಡ್ ಸನ್ ರೂಫ್ ಇದೆ ಸರ್ ಗಾಡಿನಲ್ಲಿ, ಪುಷ್ ಬಟನ್ ಇದೆ ಅಂಡ್ ಆಟೋ ಕ್ಲೋಸರ್ ಮಿರರ್ ಸಿಗುತ್ತೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ, ಪ್ರತಿ ಒಂದು ಸನ್ ರೂಫ್ ಇದ್ರೆ ಪ್ರತಿ ಒಂದು ಸಿಗುತ್ತೆ ಸರ್ ಗಾಡಿನಲ್ಲಿ. ಎಸ್, ಗಾಡಿ ನೋಡ್ತಾ ಇರ್ಬೋದು ನೀವು, ಬ್ಲಾಕ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. LTZ ಟಾಪ್ ಅಂಡ್ ವೇರಿಯಂಟ್ ವಿತ್ ಸನ್ ರೂಫ್ ಬರುತ್ತೆ ಗಾಡಿ. ಇಂಟೀರಿಯರ್ ಒಂದ್ಸರ್ತಿ ನೋಡ್ಬಿಡಿ, ನೋಡ್ತಾ ಇರ್ಬೋದು. ರೆಡ್ ಬಾರ್ಡರಿಂಗ್ ಮಾಡ್ಬಿಟ್ಟು ಸೀಟ್ ಕವರ್ಸ್ ಎಲ್ಲ ಮಾಡಿಸಿದ್ದಾರೆ. ಪುಷ್ ಬಟನ್ ಸ್ಟಾರ್ಟ್ ಜೊತೆಲಿ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್,
ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್. ಈ ಗಾಡಿನಲ್ಲಿ ಏನಿಲ್ಲ ಅಂತ ಹೇಳೋಕ್ಕಿಂತ ಎಲ್ಲಾನು ಇದೆ ಅಂತ ಹೇಳ್ಬಿಡ್ಬೋದು. ಒಂದು ಲಕ್ಸುರಿ ಸೆಡಾನು. ಬನ್ನಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳ್ಬಿಡೋಣ ಈ ಗಾಡಿಗೆ ಸರ್. ಸರ್ ಫೈನಲ್ ಪ್ರೈಸ್ ಬನ್ನಿ ನಿಮ್ಮ ವೀಕ್ಷಕರಿಗೆ ಫೈನಲ್ ಪ್ರೈಸ್ ಶಾಕ್ ಆಗಬೇಕು. ನೀವು ಲೋನ್ ಕೇಳ್ತಾ ಇರ್ತೀರಾ, ಇವಾಗ ಲೋನ್ದು ನಿಮ್ಗೆ ಹೋಗ್ಲಂದ್ರೆ ಎಕ್ಸ್ಟ್ರಾ ಬಡ್ಡಿ ಎಲ್ಲ ಬಿಡುತ್ತೆ. ಯಾಕೆಂದ್ರೆ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಜನ ಲೋನ್ಗೆ ಹೋಗ್ತಾರೆ. ಅದು ನಮ್ಮ ಹತ್ರ ಯೋಚನೆನೇ ಇಲ್ಲ ಸರ್, ನಿಮ್ಮಿಷ್ಟ. ಅದು ಕಮ್ಮಿ ಪ್ರೈಸ್ಗೆ ಲೋನ್ ಬೇಕಂದ್ರೆ ಲೋನ್, ಕ್ಯಾಶ್ ಬೇಕಂದ್ರೆ ಕ್ಯಾಶ್. ಇದು ಫೈನಲ್ ಪ್ರೈಸ್ ಬನ್ನಿ ಬರೀ 330. 3,30,000 11 ಮಾಡಲ್ 9 ಮಾಡಲ್ ಕೊಟ್ಟು ಮಾಡ್ತಾರೆ, ನಾವು 11 ಮಾಡಲ್ ಕೊಡ್ತಾ ಇದ್ದೀನಿ. ಶೆವರ್ಲೆ ಕ್ರೂಸ್ ಹುಡುಕ್ತಾ ಇರೋರಿಗೆ ಇವತ್ತು ಹಬ್ಬ. ಯಾಕಂದ್ರೆ ಇನ್ನೊಂದು ಕ್ರೂಸ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. LTZ ಫುಲ್ಲಿ ಟಾಪ್ ಅಂಡ್ ಸನ್ರೂಫ್ ಎಲಿಫೆಂಟ್ ಗ್ರೇ ಕಲರ್ 2012 ಮಾಡಲ್ ಡೀಸೆಲ್ ಇಂಜಿನ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರಿವರ್ಸ್ ಕ್ಯಾಮ್ರಾ, ಪುಷ್ ಬಟನ್ ಅಂಡ್ ಡಿಫಾಗರ್ ಪ್ರತಿ ಒಂದು ಬರುತ್ತೆ. ಸನ್ರೂಫ್ ಇದ್ರೆ ಅಂದ್ರೆ ನಿಮ್ಗೆ ಎಲ್ಲಾ ಆಪ್ಷನ್ಸ್ ಇರುತ್ತೆ ಆ ಗಾಡಿನಲ್ಲಿ. ಏರ್ ಬ್ಯಾಗ್, ABS, ಆಟೋ ಕ್ಲೋಸ್ ಮಿರರ್. 20 ಖಂಡಿತ ಸಿಗುತ್ತೆ. 2.0 ಲೀಟರ್ ರಾಕೆಟ್ ಇಂಜಿನ್ 12 ಮಾಡಲ್ ಇದು. 74,000 ರೆಕಾರ್ಡೆಡ್ ಓಡಿದೆ ಪೆಟ್ರೋಲ್ ಡೀಸೆಲ್ ಇಂಜಿನ್. ನಿಮ್ ವೀಕ್ಷಕರಿಗೆ ಬರೀ 3,90,000 ಮುಗಿಸ್ಕೊಡ್ತೀನಿ. 3,90,000. ಹೌದು ಸರ್. ಏನ್ ಲೋನ್ ಏನಾದ್ರು ಆಗುತ್ತೆ ಸರ್? ಹೌದು ಸರ್, ಖಂಡಿತ ಈ ಗಾಡಿ ಮೇಲೆ ಲೋನ್ ಆಗುತ್ತೆ. ನೆಕ್ಸ್ಟ್ ಒಂದು ಹೋಂಡಾ ಗಾಡಿ ಇದೆ, ಹೋಂಡಾ ಸಿಟಿ. ಹೇಳಿ ಸರ್. 7 ಮಾಡಲ್ ಫ್ರೆಶ್ FC ಇನ್ಶೂರೆನ್ಸ್ ಆಗಿದೆ, ಏನ್ ತಲೆನೋವು ಇರಲ್ಲ. ರೆಕಾರ್ಡ್ ಜೊತೆ ಗಾಡಿ ಇದೆ. 2007 ಮಾಡಲ್. ಬರೀ ನಿಮ್ ವೀಕ್ಷಕರಿಗೆ ಫೈನಲ್ ಪ್ರೈಸ್ 7 ಮಾಡಲ್ 1.5 ಲಕ್ಷಕ್ಕೆ ಕೊಡ್ತೀನಿ ಸರ್. 2007 ಮಾಡಲ್ ನೋಡ್ತಾ ಫ್ರೆಶ್ ಇರೋದು. FC ಇನ್ಶೂರೆನ್ಸ್ ಇದೆ. ವೈಟ್ ಕಲರ್ ಗಾಡಿ. ಟೈರು ಕೂಡ ಆಲ್ಮೋಸ್ಟ್ 80 to 85% ಟೈರ್ ಕಂಡೀಷನ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಈ ಗಾಡಿನಲ್ಲಿ ಬರುತ್ತೆ. ಬ್ಯಾಕ್ ಡಿಫಾಗರ್ ಇದೆ, 4 ಡೋರ್ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ ಸರ್. ಎಸ್, ಫುಲ್ಲಿ ಲೋಡೆಡ್ ಗಾಡಿ. ಒಂದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಹೇಳಿದ್ದಾರೆ ಸರ್. ಇನ್ನೊಂದ್ಸರ್ತಿ ಹೇಳ್ಬಿಡಿ ಪ್ರೈಸಿಂಗ್. ಸರ್ 145. 145. 7 ಮಾಡಲ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಸ್, ನೆಕ್ಸ್ಟ್ ಒಂದು ಹುಂಡೈ ಸ್ಯಾಂಟ್ರೋ ಇದೆ ಸರ್. 150ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಜಿಂಕ್ ವೇರಿಯಂಟ್ 8 ಮಾಡಲ್, 3ನೇ ಓನರ್ ಆಗಿದೆ. 2 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಬ್ಯಾಕ್ ಡಿಫಾಗರ್, ವೈಪರ್, ಫ್ರಂಟ್ ಫಾಗ್ ಲ್ಯಾಂಪ್ ಇದೆ ಸರ್. ಓಕೆ, ಗಾಡಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ಲಿ. ನೀಟಾಗಿದೆ, ಎಲ್ಲೂ ಅಂತ ಡೆಂಟು ಸ್ಕ್ರಾಚು ಇಲ್ಲ. ಇಂಟೀರಿಯರು ಕೂಡ ನೀಟಾಗೇನೆ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ. 1.5 ಹೇಳಿದ್ದಾರೆ ಸರ್. ಹೇಳಿ ಸರ್ ಇನ್ನೊಂದ್ಸರ್ತಿ. 140 ಸರ್. 140. ಸೊ ಹೊಸ ಗಾಡಿ ಶೋರೂಮ್ ಅಲ್ಲಿ ತಗೊಳಕ್ ಆಗಲ್ಲ ಅನ್ನೋರಿಗೆ ಒಂದು ಧಮಾಕ ಆಫರ್ ಜೊತೆ ಒಂದು ಹೊಸ ಗಾಡಿನೇ ಇದೆ ಇಲ್ಲಿ, ಸ್ಯಾಂಟ್ರೋ. ಸರ್ ಇದ್ರ ಬಗ್ಗೆ ಹೇಳಿ. ಸರ್ 2020 ಮಾಡಲ್ ಬರೀ 36,000 ರೆಕಾರ್ಡೆಡ್ ಕಂಪ್ನಿಯಿಂದ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಜೊತೆ ಗಾಡಿ ಕೊಡ್ತೀನಿ ನಿಮ್ಗೆ. 2020 ಸ್ಪೋರ್ಟ್ಸ್ ವೇರಿಯಂಟ್, ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಒರಿಜಿನಲ್ ಸ್ಕ್ರೀನ್ ಟಚ್ ಸಿಸ್ಟಮ್ ಆಫ್ ಹ್ಯುಂಡೈದು. ಅಂಡ್ ಈ ಗಾಡಿನಲ್ಲಿ ನಿಮ್ಗೆ ರೇರ್ AC ಕೂಡ ಸಿಗುತ್ತೆ ಸರ್. ಓಕೆ, ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು. ಸೀಟ್ ಕವರ್ಸ್ ಎಲ್ಲ ಲೆದರ್ ಸೀಟ್ ಕವರ್ಸ್ ಇದೆ. ರೇರ್ AC ವೆಂಟ್ ಬರುತ್ತೆ. ಏರ್ ಬ್ಯಾಗ್, ABS, ಏರ್ ಬ್ಯಾಗು, ABS ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಪವರ್ ಸ್ಟೇರಿಂಗು ಈ ಗಾಡಿನಲ್ಲಿ ಎಲ್ಲಾನು ಇದೆ. ಓಕೆ, ನೋಡ್ತಾ ಇರ್ಬೋದು. ರಿವರ್ಸ್ ಬ್ಯಾಕ್ ಸೈಡ್ ತೋರಿಸ್ತಾ ಇದೀನಿ. ಡಿಕ್ಕಿನೂ ಕೂಡ ತುಂಬಾ ನೀಟಾಗಿದೆ. ಒಂದ್ ಪೀಸ್ ಕೂಡ ಇದು ಟಚ್ ಅಪ್ ಆಗಿಲ್ಲ. ಒರಿಜಿನಲ್ ಮೇಂಟೆನೆನ್ಸ್ ಏನಿತ್ತು ಶೋರೂಮ್ ಇಂದ ಅದೇ ರೀತಿಯಲ್ಲಿ ಇದೆ. ಬನ್ನಿ ಗಾಡಿ ಪ್ರೈಸಿಂಗ್ ಅಂದ್ರೆ ಏನಾಗುತ್ತೆ ಅಂತ ಒಂದು ಮಾತು ಕೇಳ್ಬೋಣ ಸರ್. ಈ ಗಾಡಿ ಒಂದು ಪ್ರೈಸ್ ಅಂದ್ರೆ ಸರ್ ನಿಮ್ ವೀಕ್ಷಕರಿಗೆ ಬರೀ 4,75,000 25,000 25,000 4,25,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 4,25,000. ಹೌದು ಸರ್. ಓಕೆ, ಲೋನ್ ಏನಾಗುತ್ತೆ ಸರ್ ಇದು? ಲೋನ್ಗೆ ಪ್ರೊಫೈಲ್ ಚೆನ್ನಾಗಿ ತಗೊಂಡ್ ಬಂದಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ. 0 ಡೌನ್. ಹೌದು ಸರ್. ನೆಕ್ಸ್ಟ್ ಮತ್ತೊಂದು ಮಾರುತಿ ಗಾಡಿ, ಸ್ವಿಫ್ಟ್ ಡಿಸೈರ್. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2011 ಮಾಡಲ್, ಸೆಕೆಂಡ್ ಓನರ್, VXI, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಇದೆ. ಬ್ಯಾಕ್ ಡಿಫಾಗರ್ ಇದೆ. ಅಂಡ್ ಗಾಡಿ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. ಶಿಫ್ಟ್ ಅಂದ್ರೆ VX ಅಂದ್ರೆ ಎಲ್ಲರಿಗೂ ಗೊತ್ತಿರತ್ತೆ ಫೀಚರ್ಸ್. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಬರೋದು. ಓಕೆ, ಸೊ ಗಾಡಿನಲ್ಲಿ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಒಳ್ಳೇದು, ಬೂಟ್ ಸ್ಪೇಸ್, ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ. ಓಕೆ, ನಿಮ್ ವೀಕ್ಷಕರಿಗೆ ಫೈನಲ್ 290ಗೆ 11 ಮಾಡಲ್ ಶಿಫ್ಟ್ ಡಿಸೈರ್ 290 ಕೊಟ್ಬಿಡ್ತೀರಾ? ಹೌದು ಸರ್. ನೆಕ್ಸ್ಟ್ ಇನ್ನೊಂದು ನ್ಯೂ ಶೇಪ್ ಹೋಂಡಾ ಸಿಟಿ ಇದೆ. ಸರ್ ಹೇಳಿ ಸರ್ ಇದು. ಸರ್ 2011 ಮಾಡಲ್, ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಬ್ಯಾಕ್ ಡಿಫಾಗರ್ ಇದೆ, ಡಬಲ್ ಏರ್ ಬ್ಯಾಗ್ ಇದೆ, ABS ಇದೆ, ಡಿಫಾಗರ್ ಇದೆ, ಸೈಡ್ ಮಿರರ್ ಕಂಟ್ರೋಲ್ ಇದೆ. ನಿಮ್ಗೆ ಪೆಟ್ರೋಲ್ ಇಂಜಿನ್ 1.5 ಲೀಟರ್ದು IB ಟೆಕ್ ಇಂಜಿನ್ ಬರೋದು. ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಸೀಟ್ ಮಿರರ್ ಕಂಟ್ರೋಲ್ ಇದೆ. ಸೆಂಟರ್ ಲಾಕಿಂಗ್ ಸಿಗುತ್ತೆ ಸರ್ ಗಾಡಿನಲ್ಲಿ. ಓಕೆ, ಗಾಡಿ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ, ಎಲ್ಲೂ ವೇರಿಯಂಟ್ ಏನು ಇಲ್ಲ. ಎಸ್ ಸರ್, ಈ ಗಾಡಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಸರ್ ನಿಮ್ ವೀಕ್ಷಕರಿಗೆ ಬರೀ 3.5 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್. ಲೋನ್ ಆಗುತ್ತಾ ಸರ್ ಇದು? ಹೌದು ಸರ್, ಖಂಡಿತ ಲೋನ್ ಆಗುತ್ತೆ. 2 ವರ್ಷ ಆಗುತ್ತೆ ಲೋನ್ ನಿಮ್ಗೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು 7 ಸೀಟರ್ ವೆಹಿಕಲ್ ಹೋಂಡಾ ಮೊಬಿಲಿಯೋ ಇದೆ. VMT ಪೆಟ್ರೋಲ್ ಇಂಜಿನ್,
ಅಲೋ ವಿಲ್ಸ್, 4 ಡೋರ್ ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS, ರೇರ್ AC, ಬ್ಯಾಕ್ ಡಿಫಾಗರ್, ವೈಫರ್. 14 ಮಾಡೆಲ್, ಸೆಕೆಂಡ್ ಓನರ್, 68 ಓಡಿದೆ, ಪೆಟ್ರೋಲ್ ಇಂಜಿನ್ ಸರ್. ಪೆಟ್ರೋಲ್ ಇಂಜಿನ್ ಗಾಡಿ. ವೇರಿಯಂಟ್ ಯಾವ್ದು ಬರುತ್ತೆ ಸರ್? ಸರ್ ವಿ ವರ್ಷನ್ ಟಾಪ್ ಎಂಡ್ ಸರ್. ಟಾಪ್ ಎಂಡ್ ಅಲೋ ವಿಲ್ಸ್, ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ರೇರ್ AC ಕೂಡ ಸಿಗುತ್ತೆ ರೂಫ್ ನಲ್ಲಿ. ನೀವು 14 ಮಾಡೆಲ್ ಎರ್ಟಿಕಾ ತಗೊಳಕ್ಕೆ ಹೋಗಿದ್ರೆ 6 ಲಕ್ಷ ಇರುತ್ತೆ ಸರ್. ಓಕೆ, ಇದಂದ್ರೆ ಒಂದ್ ಒಳ್ಳೆ ಬಡ್ಜೆಟ್ ಅಲ್ಲಿ ಸಿಗುತ್ತೆ ಅಂತ ಆಯ್ತು ಈ ಗಾಡಿ. ಹೌದು, ನೋಡ್ತಾ ಇರ್ಬೋದು ನೀವು. ಸೀಟ್ ಕವರ್ಸ್ ಕೂಡ ಲೆದರ್ ಸೀಟ್ ಕವರ್ಸ್ ತುಂಬಾ ನೀಟಾಗಿದೆ. ಬನ್ನಿ, ಒಂದು 7 ಸೀಟರ್ ವೆಹಿಕಲ್ ಹೋಂಡಾದ್ದು ಎಷ್ಟಕ್ಕಾಗತ್ತೆ ಅಂತ ಕೇಳ್ಬೇಡ ಸರ್. 5,10,000ಗೆ ಮಾಡಿಸ್ಕೊಡ್ತೀನಿ, ಫುಲ್ಲಿ ಟಾಪ್ ಎಂಡ್ ಮಾಡೆಲ್. ಹೇಳಿ ಸರ್. 5,10,000. ಓಕೆ, ಲೋನ್ ಏನಾದ್ರು ಆಗುತ್ತಾ ಸರ್ ಇದು? ಸರ್ ಆಗತ್ತೆ ಸರ್. ನಾವು ಯಾವ ಗಾಡಿ ತೋರಿಸಿದೀನಿ ಅದ್ರಲ್ಲಿ 5-3 ಬಿಟ್ಟು ಬೇರೆ ಎಲ್ಲ ಗಾಡಿಗೆ ಆಗುತ್ತೆ. ಎಸ್, ಮಾರುತಿ ಲವರ್ಸ್ಗೆ ಒಂದು ಕಂಪ್ಲೀಟ್ ಸೆಡಾನ್ ಅಂತ ಹೇಳ್ಬೋದು, SX4. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2010 ಮಾಡೆಲ್ ಸೆಕೆಂಡ್ ಓನರ್, ZXi ಅಲೋ ವೀಲ್ಸ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಡಿಫಾಗರ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗುತ್ತೆ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು ನೀವು. ಬಾಡಿ ಲೈನ್ ತುಂಬಾ ನೀಟಾಗಿದೆ, ವೈಟ್ ಕಲರ್ ಗಾಡಿ, ಎಲ್ಲೂ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಇಲ್ಲ. ZXi ಟಾಪ್ ಅಂಡ್ ವೇರಿಯಂಟ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಜೊತೆಗೆ ಡಿಫಾಗರ್ ಕೂಡ ಬರುತ್ತೆ ಈ ಗಾಡಿನಲ್ಲಿ. ಇಂಟೀರಿಯರ್ ನೋಡಿ ಒಂದ್ಸರ್ತಿ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ AC ವಿತ್ ಲೆದರ್ ಸೀಟ್ ಕವರ್ಸ್ ಇದೆ ಈ ಗಾಡಿನಲ್ಲಿ. ತುಂಬಾ ನೀಟಾಗಿದೆ ಗಾಡಿ ಇಂಟೀರಿಯರ್ ಕೂಡ. ಬನ್ನಿ, ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳ್ಬೇಡ ಸರ್. ಈ ಗಾಡಿ ಒಂದು ಪ್ರೈಸ್ ಅಂದ್ರೆ ಎಷ್ಟಕ್ಕಾಗತ್ತೆ ಅಂತ? ಸರ್ ಫೈನಲ್ ಪ್ರೈಸ್ ಹೇಳ್ತೀನಿ ಸರ್ ನಿಮ್ಮ ವೀಕ್ಷಕರಿಗೆ ಡೈರೆಕ್ಟ್. ಬರೀ 2,50,000. 10 ಮಾಡೆಲ್ ZXi ಟಾಪ್ ಎಂಡ್, 2,50,000. ಓಕೆ, ಲೋನ್ ಏನಾದ್ರು ಆಗುತ್ತಾ ಸರ್ ಇದು? ಲೋನ್ ಆಗತ್ತೆ, ಬಟ್ ನಿಮ್ಗೆ 10 ಇಯರ್ ಕಮ್ಮಿ ಸಿಗತ್ತೆ ಸರ್. 10 ಮಂತ್ಸ್ ಸಿಗತ್ತೆ, 12 ಮಂತ್ಸ್, 10 ಮಂತ್ಸ್ ಸಿಗತ್ತೆ ಸರ್. SX ಟಾಪ್ ಎಂಡ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್, ಟಾಪ್ ಎಂಡ್ ವೇರಿಯಂಟ್ ನಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS, 2013 ಮಾಡೆಲ್ ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್, ಕೀ ಲಾಕಿಂಗ್, ಚೈಲ್ಡ್ ಲಾಕ್, ಪ್ರತಿ ಒಂದು ಬರುತ್ತೆ ಸರ್. ಫುಲ್ಲಿ ಟಾಪ್ ಅಂಡ್ ಆಪ್ಷನ್ ಗಾಡಿ ಸರ್ ಇದು. ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿದೆ ಸರ್. ಹೊಸ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್. ಓಕೆ, ಏನ್ ಪ್ರೈಸಿಂಗ್ ಅಲ್ಲಿ ಆಗುತ್ತೆ ಸರ್ ಈ ಗಾಡಿ ನಮ್ಮ ವ್ಯೂವರ್ಸ್ ಗೆ ಅಂದ್ರೆ? ಸರ್ ನಿಮ್ ವೀಕ್ಷಕರಿಗೆ 13 ಮಾಡೆಲ್ ಬರೀ 4,65,000ಗೆ ಮುಗಿಸ್ಕೊಡ್ತೀನಿ ಸರ್. ಲೋನ್ ಏನಾಗುತ್ತೆ ಸರ್ ಇದು? ಸರ್ ಲೋನ್ ನೀವು ಪ್ರೊಫೈಲ್ ಚೆನ್ನಾಗಿ ತಗೊಂಡ್ ಬಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಇಲ್ಲ ಪ್ರೊಫೈಲ್ ಹಿಂದೆ ಮುಂದೆ ಇದ್ರೆ ಅಂದ್ರೆ ಸಣ್ಣ ಪುಟ್ಟ ಡೌನ್ ಪೇಮೆಂಟ್ ಕಟ್ಟಲೇಬೇಕು ಸರ್. ಎಸ್, ನೆಕ್ಸ್ಟ್ ಇನ್ನೊಂದು ಹುಂಡೈ ವರ್ನಾ ಇದೆ ಸರ್. ಹೇಳಿ ಸರ್. ಇವಾಗ ಪೆಟ್ರೋಲ್ ತೋರಿಸಿದ್ದು, ಇವಾಗ ಡೀಸೆಲ್ ತೋರಿಸ್ತಾ ಇದ್ದೀನಿ. 13 ಮಾಡೆಲ್ SX ಟಾಪ್ ಎಂಡ್, ಏರ್ ಬ್ಯಾಗ್, ABS, ಅಲೋ ವೀಲ್ಸ್, ಬ್ಯಾಕ್ ಡಿಫಾಗರ್, ವೈಫರ್, ಆಟೋ ಕ್ಲೋಸರ್, ಮಿರರ್ ಅಂಡ್ ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಹಾಕಿದ್ದಾರೆ ಕಸ್ಟಮರ್ ಗಾಡಿಗೆ. ಬ್ಯಾಕ್ ಡಿಫಾಗರ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಪ್ರತಿ ಒಂದು ಸಿಗುತ್ತೆ ಸರ್ ಗಾಡಿಗೆ. ಓಕೆ, SX ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಹೌದು ಸರ್. ಓಕೆ, ಗಾಡಿ ಬ್ಲಾಕ್ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು, ಎಲ್ಲೂ ಡೆಂಟು ಸ್ಕ್ರಾಚ್ ಏನು ಇಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿಗೆ. ಸರ್ ಇದು ಏನ್ ಪ್ರೈಸಿಂಗ್ ಆಗುತ್ತೆ ಸರ್? ಸರ್ ನಿಮ್ಗೆ ಸೇಮ್ ಪ್ರೈಸ್ ಸರ್, 4,65,000ಗೆ ಮುಗಿಸ್ಕೊಡ್ತೀನಿ. ಡೀಸೆಲ್ ಅವ್ರಿಗೆ ಡೀಸೆಲ್ ಇದೆ, ಪೆಟ್ರೋಲ್ ಅವರಿಗೆ ಪೆಟ್ರೋಲ್ ಇದೆ. ಇವತ್ತು ಇನ್ನೊಂದು ಡ್ಯಾಟ್ಸನ್ ಗಾಡಿ ಇದೆ ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2017 ಮಾಡೆಲ್ ಸಿಂಗಲ್ ಓನರ್, 35,000 ಓಡಿದೆ. ರೆಕಾರ್ಡೆಡ್, ಡ್ಯೂಯಲ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಬ್ಲೂಟೂತ್ ಸಿಸ್ಟಮ್ ಸಿಗುತ್ತೆ. 20 ನಿಮ್ಗೆ ಮೈಲೇಜ್ ಸಿಗುತ್ತೆ. ಒಂದು ಸ್ಯಾಂಟ್ರೋ ಇಲ್ಲ ಅಂದ್ರೆ ಒಂದು ಆಲ್ಟೋ ಅವ್ರಿಗೆ ತುಂಬಾ ಒಳ್ಳೆ ಗಾಡಿ ಇದು. 17 ಮಾಡೆಲ್ ಸಿಂಗಲ್ ಓನರ್ ಅಂದ್ರೆ ನಿಮ್ಗೆ ಲೇಟೆಸ್ಟ್ ಇಂಜಿನ್ ಅಂಡ್ ಲೇಟೆಸ್ಟ್ ಎಲ್ಲ ಇರುತ್ತೆ. ಸೊ ನಿಮ್ಗೆ FC ಏನ್ ತೊಂದರೆ ಆಗಲ್ಲ. ನೀವು ಬೇರೆ ಅದೇ ಹಳೆ ಗಾಡಿ ತಗೊಂಡ್ರೆ FC ತೊಂದರೆ ಆಗುತ್ತೆ. ಸೊ ಇದ್ರಲ್ಲಿ ಆತರ ಏನಿಲ್ಲ. ತಕೊಂಡೋಗಿ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು. ಬರೀ 3,000ನಲ್ಲಿ ಸರ್ವಿಸ್ ಆಗ್ಬಿಡತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸಿಂಗ್ ಇದು? ಸರ್ ಬರೀ 2,35,000 ಸರ್. 2,35,000. ಹೌದು ಸರ್. ಇದಕ್ಕೂ ಲೋನ್ ಆಗತ್ತಾ? ಹೌದು ಸರ್, ಖಂಡಿತ ಆಗತ್ತೆ. ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಇದ್ರ ಬಗ್ಗೆ 10 ಮಾಡೆಲ್ ಆಗಿದೆ ಗಾಡಿ. 2010 ಮಾಡೆಲ್ ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್, ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ. ಹೊಸದು ಸೀಟ್ ಕವರ್ ಹಾಕಿದ್ದಾರೆ. ಗಾಡಿ ಬನ್ನಿ ಡೀಸೆಲ್ ಇಂಜಿನ್, ಅದೇ ಅಡ್ವಾಂಟೇಜ್ ಇರೋದು. 21 ಮೈಲೇಜ್ ಸಿಗುತ್ತೆ ನಿಮ್ಗೆ ಹೈವೇನಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಇದೆ. 1,70,000ಗೆ ಮುಗಿಸ್ಕೊಡ್ತೀನಿ ಸರ್. 1,70,000ಕ್ಕೆ 10 ಮಾಡೆಲ್ ಡೀಸೆಲ್ ಗಾಡಿ ಸರ್. ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬಾ ನೀಟ್ ಆಗಿದೆ. ಎಲ್ಲೂ ಕೂಡ ಡೆಂಟು ಸ್ಕ್ರಾಚ್ ಇಲ್ಲ. ಆಲ್ರೆಡಿ ಪ್ರೈಸಿಂಗ್ ಹೇಳಿದರೆ, ಬನ್ನಿ ಇನ್ನೊಂದ್ಸರ್ತಿ ಕೇಳ್ಬೋಣ ಸರ್ ನಮ್ಮ ವೀಕ್ಷಕರಿಗೆ. 160 ಫೈನಲ್. ಹೌದು ಸರ್, 10 ಮಾಡೆಲ್ ಡೀಸೆಲ್. ಎಸ್, ಬಹಳಷ್ಟು ಜನ ಇಕೋ ಸ್ಪೋರ್ಟ್ಸ್ ಕೇಳ್ತಾ ಇದ್ರಿ. ಇಲ್ಲೊಂದು ವೈಟ್ ಕಲರ್ ಇಕೋ ಸ್ಪೋರ್ಟ್. ಹೇಳಿ ಸರ್. ಸರ್ 2014 ಮಾಡೆಲ್ ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್ ಸರ್. ಟ್ರೆಂಡ್ ಲೈನ್, 4 ಡೋರ್ ಪವರ್ ವಿಂಡೋ, ರಿವರ್ಸ್ ಕ್ಯಾಮ್ರಾ,
ಬ್ಯಾಕ್ ಡಿಫಾಗರ್, ವೈಫರ್, ಮತ್ತೆ ನಿಮಗೆ ಫ್ರಂಟ್ ಫಾಗ್ ಲ್ಯಾಂಪ್ ಸಿಗುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ ಗಾಡಿನಲ್ಲಿ, ಆಟೋ ಕ್ಲೋಸರ್ ಮಿರರ್ ಇದೆ, ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ, ಬ್ಲೂಟೂತ್ ಸಿಸ್ಟಮ್ ಬರುತ್ತೆ. ಡೀಸೆಲ್ ಇಂಜಿನ್ ಸರ್, ಡೀಸೆಲ್ ಇಂಜಿನ್. ಅದು ಡೆಕ್ಸ್ಟರ್ನೇ ಡೀಸೆಲ್ ಇಂಜಿನ್ ನಿಮಗೆ 85 PS, ಇದೂನೇ ನಿಮಗೆ ಡೀಸೆಲ್ ಇಂಜಿನ್. ಸೊ ಎರಡು ಗಾಡಿ ತಗೊಂಡ್ರೆ ನಿಮಗೆ ಮೈಲೇಜ್ದು ಏನು ಸಮಸ್ಯೆ ಬರಲ್ಲ. ಯಾಕೆಂದ್ರೆ ಖಂಡಿತ 20 ಮೇಲೆ 20 ತನಕ ಸಿಗ್ಲೇಬೇಕು ಮೈಲೇಜ್ ಸರ್ ನಿಮಗೆ. ಓಕೆ, ಇದು ಎಷ್ಟು ಹೇಳ್ತೀರಾ ಸರ್ ಪ್ರೈಸಿಂಗು? ಸರ್ ಇದು ಬನ್ನಿ 14 ಮಾಡೆಲ್ 4.5 ಲಕ್ಷ ಹೇಳ್ತೀನಿ ಸರ್, ಕರ್ನಾಟಕ ರಿಜಿಸ್ಟ್ರೇಷನ್. 4.5 ಲಕ್ಷ. ಹೌದು ಸರ್. ಎಸ್, ಝೆನ್ ಲವರ್ಸ್ಗೆ ಇಲ್ಲೊಂದು ರೆಡ್ ಚೆರಿ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2004 ಮಾಡೆಲ್, 3rd ಓನರ್ ಆಗಿದೆ. VX ಟಾಪ್ ಎಂಡ್ ಮಾಡೆಲ್, ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಹಾಕಿದ್ದಾರೆ. ಬ್ಯಾಕ್ ಡಿಫಾಗರ್, ವೈಫರ್ ಇದೆ, ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು. VX ಅಂದ್ರೆ ಡ್ಯುಯಲ್ ಪವರ್ ವಿಂಡೋ, ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗತ್ತೆ ಸರ್. ಓಕೆ, ಗಾಡಿ ನೋಡ್ತಾ ಇರ್ಬೋದು ನೀವು, ಇಂಟೀರಿಯರ್ ತುಂಬಾ ನೀಟಾಗಿದೆ. ಝೆನ್ ಗಾಡಿನೇ ಹುಡುಕ್ತಾ ಇರೋಂಥವ್ರು ಇರ್ತಾರೆ, ಅಂಥವ್ರು ಖಂಡಿತ ಬಂದು ಈ ಗಾಡಿನ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ ಕಂಡೀಷನ್, ವಿತ್ ಪೈಂಟು ಕೂಡ. ಸರ್ ನಿಮ್ಮ ವೀಕ್ಷಕರಿಗೆ 1,30,000ಗೆ ಮುಗಿಸ್ಕೊಡ್ತೀನಿ ಸರ್. 1.30 ಫೈನಲ್. ಹೌದು ಸರ್. ಎಸ್, ನೆಕ್ಸ್ಟ್ ಒಂದು ಫಿಯೆಟ್ ಗಾಡಿ ಪುಂಟೋ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2011 ಮಾಡೆಲ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಇದೆ. ಬರೀ 195ಗೆ ಮುಗಿಸ್ಕೊಡ್ತೀನಿ. ಡೀಸೆಲ್ ಗಾಡಿ, ಶಿಫ್ಟ್ ಇಂಜಿನ್ ಬರೋದು ಗಾಡಿ. ಏನ್ ಮಾಡೆಲ್ ಸರ್ ಇದು? 12 ಮಾಡೆಲ್ ಸರ್. 2012 ಮಾಡೆಲ್. ಹೌದು. ಓಕೆ, ಟಾಪ್ ಎಂಡ್ ಸರ್ ಇದು? ಹೌದು, ಇಲ್ಲ ಸರ್, ಮಿಡ್ ವರ್ಷನ್, ಮಿಡ್ ವೇರಿಯಂಟ್ ಬರುತ್ತೆ. ಓಕೆ, ಇಂಟೀರಿಯರ್ ನೋಡ್ಬೋದು, ಇಂಟೀರಿಯರ್ ತುಂಬಾ ನೀಟಾಗಿದೆ. ಸೀಟ್ ಕವರ್ಸು ಚೆನ್ನಾಗೇನೆ ಇದೆ ಸರ್. ಡೀಸೆಲ್ ಗಾಡಿ ಅಲ್ವಾ? ಹೌದು ಸರ್. ಏನ್ ಮೈಲೇಜ್ ಬರ್ಬೋದು ಸರ್ ಇದೆಲ್ಲ? ಸರ್ ಮೈಲೇಜ್ 20 ತನಕ ಬರುತ್ತೆ ಸರ್. ಬರುತ್ತಲ್ಲ. ಏನ್ ಪ್ರೈಸಿಂಗು ಸರ್ ಫೈನಲ್? ಸರ್ 190 ಸರ್, 185 ಸರ್. 185. ಹೌದು ಸರ್. ಎಸ್, ನೆಕ್ಸ್ಟ್ ಒಂದು ಪಾಕೆಟ್ ರಾಕೆಟ್ ಅಂತ ಹೇಳ್ಬೋದು, ರೆಡ್ ಚೆರಿ, ವೋಕ್ಸ್ ವ್ಯಾಗನ್ ಪೋಲೋ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಸಿಂಗಲ್ ಓನರ್, 14 ಮಾಡೆಲ್, ಏರ್ ಬ್ಯಾಗ್, ABS ಅಂಡ್ ರಿವರ್ಸ್ ಕ್ಯಾಮ್ರಾ, ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಟಚ್, ಒರಿಜಿನಲ್ ಸ್ಕ್ರೀನ್ ಟಚ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಸೈಡ್ ಮಿರರ್ ಕಂಟ್ರೋಲ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಬರೀ 74,000 ರೆಕಾರ್ಡೆಡ್ ಓಡಿದೆ ಗಾಡಿ. ರಿವರ್ಸ್ ಕ್ಯಾಮ್ರಾ ಇದೆ, ಬ್ಯಾಕ್ ಡಿಫಾಗರ್ ಇದೆ, ವೈಫರ್ ಇದೆ, ABS ಇದೆ, ಏರ್ ಬ್ಯಾಗ್ ಇದೆ, ಹೊಸ ಸೀಟ್ ಕವರ್ ಇದೆ. ತುಂಬಾ ನೀಟ್ ಅಂಡ್ ಬ್ರಿಲಿಯಂಟ್ ಕಂಡೀಷನ್ ನಲ್ಲಿ ಗಾಡಿ ಮೇಂಟೈನ್ ಆಗಿದೆ. ಎಸ್ ಸರ್, ಈ ಗಾಡಿಗೆ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಎಷ್ಟು ಸರ್ ನಿಮ್ ವೀಕ್ಷಕರಿಗೆ ಬರೀ 4,70,000ಗೆ ಸಿಂಗಲ್ ಓನರ್ 14 ಮಾಡೆಲ್ ಕೊಡ್ತಾ ಇದ್ದೀನಿ. ಎಷ್ಟು ಸರ್? 470ಗೆ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಲೋಡೆಡ್ ಪೆಟ್ರೋಲ್ ಇಂಜಿನ್, 1.2 ಲೀಟರ್, ನಿಮ್ಗೆ 18 ಮೈಲೇಜ್ ಸಿಗತ್ತೆ 3 ಸಿಲಿಂಡರ್ ನಲ್ಲಿ ಸರ್. ಓಕೆ, ಇನ್ನೊಂದು ಹುಂಡೈ ಗಾಡಿ, ಹುಂಡೈ ಎಕ್ಸೆಂಟ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2014 ಮಾಡೆಲ್, ಪೆಟ್ರೋಲ್ ಇಂಜಿನ್, ಒಂದು ಶಿಫ್ಟ್ ಡಿಸೈರ್ ಅವ್ರಿಗೆ ಇದು ಎಕ್ಸೆಂಟ್ ಬನ್ನಿ ಬೆಸ್ಟ್ ಗಾಡಿ. 2014 ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್, ಬರೀ 78,000 ರೆಕಾರ್ಡೆಡ್ ಓಡಿದೆ ಸರ್. ಓಕೆ, ಗಾಡಿ ಒಂದ್ಸರ್ತಿ ಇಂಟೀರಿಯರ್ ತೋರಿಸ್ತೀನಿ. 4 ಡೋರ್ ಪವರ್ ವಿಂಡೋ, ಸೈಡ್ ಮಿರರ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಡಿಫಾಗರ್, ಪ್ಯಾಸೆಂಜರ್ ಗೆ AC, ಬ್ಯಾಕ್ ಸೆನ್ಸರ್, ಫ್ರಂಟ್ ಫಾಗ್ ಲ್ಯಾಂಪ್. ಓವರ್ ಆಲ್ ಫುಲ್ಲಿ ಲೋಡೆಡ್ ಗಾಡಿ. ಓಕೆ, ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಎಷ್ಟಕ್ಕಾಗುತ್ತೆ ಸರ್? ಸರ್ ನಿಮ್ ವೀಕ್ಷಕರಿಗೆ 14 ಮಾಡೆಲ್ ನಿಮ್ಗೆ ಮಾರ್ಕೆಟ್ ನಲ್ಲಿ ನೋಡ್ಕೊಳ್ಳಿ 420 ಇರುತ್ತೆ. ಬಟ್ ನಮ್ಮ ಹತ್ರ ಡೈರೆಕ್ಟ್ 3.5ಗೆ 14 ಮಾಡೆಲ್ ಎಕ್ಸೆಂಟ್. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ, ನನ್ನ ಫೇವರೇಟ್ ಕಾರು ಸರ್, ಹೇಳಿ ಇದ್ರ ಬಗ್ಗೆ. ಸರ್ ಇದು ಬನ್ನಿ ಫುಲ್ಲಿ ಟಾಪ್ ಎಂಡ್ ಆಟೋಮೆಟಿಕ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ರೇರ್ AC, ಅಲೋ ವೀಲ್ಸ್, ಫ್ರಂಟ್ ಫಾಗ್ ಲ್ಯಾಂಪ್, ಸ್ಕ್ರೀನ್ ಟಚ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಡಿಫಾಗರ್ ಸಿಗುತ್ತೆ. ಪೆಟ್ರೋಲ್ ಇಂಜಿನ್. ನಿಮ್ ವೀಕ್ಷಕರಿಗೆ ಫೈನಲ್ ಟು ಫೈನಲ್ ಬನ್ನಿ ಬರೀ 3,85,000ಗೆ ಮುಗಿಸ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಸರ್. ಎಷ್ಟು ಮಾಡೆಲ್ ಸರ್ ಇದು? 13 ಮಾಡೆಲ್. 13 ಮಾಡೆಲ್. ನೋಡ್ತಾ ಇರ್ಬೋದು ಗಾಡಿ ಇಂಟೀರಿಯರು ತುಂಬಾ ನೀಟಾಗಿದೆ, ಲಕ್ಸುರಿಯಸ್ ಆಗಿ ಫೀಲ್ ಆಗ್ತಾ ಇದೆ ಗಾಡಿ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ಎಲ್ಲಾನು ಕೂಡ ಇದೆ ಇದರಲ್ಲಿ. ಲೆದರ್ ಸೀಟ್ ಕವರ್ಸು ಕೂಡ ಇದೆ. ಆಲ್ರೆಡಿ ಪ್ರೈಸಿಂಗ್ ಹೇಳಿದರೆ, ಬನ್ನಿ ನಮ್ಮ ವ್ಯೂವರ್ಸ್ಗೆ ಇನ್ನೊಂದ್ಸರ್ತಿ ಪ್ರೈಸಿಂಗ್ ಕೇಳ್ಬೋಣ. 380ಗೆ ಮುಗಿಸ್ಕೊಡ್ತೀನಿ ಸರ್. ಹೇಳಿ ಸರ್. 380ಗೆ ಮುಗಿಸ್ಕೊಡ್ತೀನಿ. ಓಕೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನಾರ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ. ಸರ್ 2015 ಮಾಡೆಲ್, ಸೆಕೆಂಡ್ ಓನರ್, 76 ಓಡಿದೆ. VXI ಪೆಟ್ರೋಲ್, ಇದರಲ್ಲಿ ಎರಡೇ ವೇರಿಯಂಟ್ ಬರೋದು, LXI ಆ್ಯಂಡ್ VXI. ಪೆಟ್ರೋಲ್ ಇಂಜಿನ್, 4 ಡೋರ್ ಪವರ್ ವಿಂಡೋ, ಬ್ಯಾಕ್ ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಲಾಕಿಂಗ್ ಸಿಗುತ್ತೆ. 2015 ಮಾಡೆಲ್ ಪೆಟ್ರೋಲ್ ಇಂಜಿನ್ ಸರ್. ನಿಮಗೆ 18-19 ತನಕ ಮೈಲೇಜ್ ಸಿಗುತ್ತೆ. 3,500ನಲ್ಲಿ ನಿಮಗೆ ಸರ್ವಿಸ್ ಆಗಿಬಿಡುತ್ತೆ ಆಫ್ಟರ್ ಮಾರ್ಕೆಟ್. ಓಕೆ, ಏನ್ ಪ್ರೈಸಿಂಗ್ ಹೇಳ್ತಾ ಇದ್ದೀರಾ ಸರ್? ಸರ್ ಬರೀ ನಿಮ್ ವೀಕ್ಷಕರಿಗೆ 3,35,000ಗೆ ಮುಗಿಸ್ಕೊಡ್ತೀನಿ ಸರ್. 335. ಲೋನ್ ಎಷ್ಟಾಗುತ್ತೆ ಸರ್ ಇದು? ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಎಲ್ಲವೂ 0 ಡೌನ್ ಪೇಮೆಂಟ್. ಸರ್. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ i20 ಇದೆ ಸರ್, ಇದ್ರ ಬಗ್ಗೆ ಹೇಳಿ. ಸರ್ ಫುಲ್ಲಿ ಆಸ್ಟಾ ಪುಷ್ ಬಟನ್, ಡ್ಯುಯಲ್ ಏರ್ ಬ್ಯಾಗ್, ರಿವರ್ಸ್ ಕ್ಯಾಮ್ರಾ,
ರೇರ್ AC, ಬ್ಯಾಕ್ ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್ ಎಲ್ಲ ಇದೆ, ಪ್ರತಿ ಒಂದು ಇದೆ ಸರ್. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಪ್ರತಿ ಒಂದು ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ABS, ಏರ್ ಬ್ಯಾಗ್, ಹೊಸ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್ ಇಂಟೀರಿಯರ್ನಲ್ಲಿ. ಆ್ಯಂಡ್ ಗಾಡಿ ಮಾತ್ರ ತುಂಬ ಒಳ್ಳೆ ಮೇಂಟೈನ್ ಆಗಿದೆ ಸರ್. ಎಸ್ ಓಕೆ ಸರ್, ಒಂದು ನೀಟ್ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ, ಬೆಸ್ಟ್ ಡೀಲಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ ಸರ್. ಪೆಟ್ರೋಲ್ ಇಂಜಿನ್ ಸರ್. ಹಾ. 360 ಫುಲ್ಲಿ ಟಾಪ್ ಅಂಡ್ ಆಪ್ಷನಲ್ ಗಾಡಿ ಇದು. 360. ಹೌದು ಸರ್. 3,60,000. ಏನು ಲೋನ್ ಏನಾದ್ರು ಆಗುತ್ತಾ ಸರ್? ಆಗುತ್ತೆ ಸರ್, ಲೋನ್ ಕೂಡ ಆಗುತ್ತೆ ಗಾಡಿಗೆ. 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಹುಂಡೈ ಎಲೆಂಟ್ರಾ ವೆರಿ ರೇರ್ ಕಾರು ಇಲ್ಲಿದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2014 ಮಾಡೆಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್, ಪುಷ್ ಬಟನ್, ಏರ್ ಬ್ಯಾಗ್, ಲೆದರ್ ಸೀಟ್, ರಿವರ್ಸ್ ಕ್ಯಾಮ್ರಾ. ಅಂಡ್ ಈ ಗಾಡಿನಲ್ಲಿ ರೇರ್ AC ಕೂಡ ಸಿಗುತ್ತೆ. ಇದೇ ನೀವು ವರ್ಣ ತಗೊಂಡ್ರೆ ಅಂದ್ರೆ ರೇರ್ AC ಬರಲ್ಲ. ಇದರಲ್ಲಿ ರೇರ್ AC, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಅಲೋ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ತುಂಬಾ ಲಕ್ಸುರಿ ಸೆಡಾನ್ ಹೇಳ್ಬೋದು. ಎಲೆಂಟ್ರಾ ಅಂದ್ರೆ 14 ಮಾಡೆಲ್, ಸಿಂಗಲ್ ಓನರ್ ಸರ್. ಅಂಡ್ ಹೊಸ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್ ರೀಸೆಂಟ್ಲಿ. ಗಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟಾಗಿದೆ ಒಳಗಡೆ. ಲಕ್ಸುರಿ ಅಂದ್ರೆ ನಿಜವಾಗ್ಲೂ ಲಕ್ಸುರಿಯಸ್ ಫೀಲ್ ಆಗುತ್ತೆ ಒಳಗಡೆ ನೋಡ್ತಿದ್ರೇನೆ. ಎಲೆಂಟ್ರಾ ಒಂದು ಒಳ್ಳೆ ಡೀಲಿಂಗ್ ಪ್ರೈಸ್ ಅಂದ್ರೆ ಎಷ್ಟಕ್ಕಾಗುತ್ತೆ ಸರ್? ಸರ್ ನಿಮ್ ವೀಕ್ಷಕರಿಗೆ 5,60,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 5,60,000. ಹೌದು ಸರ್, ಫೈನಲ್ ಪ್ರೈಸ್ 560ಗೆ. ನೀವು ಪೂರ್ತಿ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ, 6 ಲಕ್ಷದಿಂದ ಕಮ್ಮಿ ಇಲ್ಲ 14 ಮಾಡೆಲ್. ಸರ್ ಫೈನಲ್ ಆಗಿ ಆಫರ್ಸ್ ಏನ್ ಕೊಡ್ತಾ ಇದ್ದೀರಾ ಸರ್? ಸರ್ ಆಫರ್ ಏನಂದ್ರೆ RTO ಆಫೀಸ್ ಕಮಿಷನ್ ಏನ್ ತಗೊಳ್ಳಲ್ಲ, ಮತ್ತೆ ನಿಮ್ಗೆ 1 ವರ್ಷ ವಾರಂಟಿ ಕೊಡ್ತೀನಿ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ನಲ್ಲಿ. RTO ಕಮಿಷನ್ ಏನ್ ತಗೊಳ್ಳಲ್ಲ, ಮತ್ತೆ 1 ಇಯರ್ ಪಾಲಿಶ್ ಅಂಡ್ ಕ್ಲೀನಿಂಗ್ ಮಾಡಿಸ್ಕೊಡ್ತೀನಿ ಸರ್. ಇದಿಷ್ಟು ನಿಮ್ ಕಡೆಯಿಂದ ಈ ಸರ್ತಿ ಆಫರ್? ಸರ್ ಟೋಟಲಿ 6 ಆಫರ್ ಇದೆ, ಖಂಡಿತ ಇದು ಕೊಡ್ತೀನಿ ಸರ್. ಓಕೆ ಎಸ್ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕಾರುಗಳು. ಮತ್ತಷ್ಟು ಕಾರು ಮತ್ತಷ್ಟು ಶೋರೂಮ್ಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತಾನೆ ಇರ್ತೀನಿ. ನಾನು ನಿಮ್ಮ ಆಟೋ ರಿಪೋರ್ಟರ್ PR.